ಬೀದಿನ ನಾಯಿ ಈ ಸಾಮ್ರಾಜ್ಯಕ್ಕೆ ಒಡೆಯ. ಪ್ರಶಾಂತ ಗೌಡ, ಆ ಸಹನಾಡಿಂದ ನಿನ್ನ ಕೋಟ್ಯಾಂತರ ರೂಪಾಯಿ ಆಸ್ತಿ ಹಣ ಸಂಪತ್ತನ್ನು ನನ್ನ ಹೆಸರಿಗೆ ಮಾಡಿಕೊಂಡು ಆ ಸಹನ ಹೆಣಕ್ಕೆ ಮತ್ತು ಆ ಗೌಡನ ಹೆಣಕ್ಕೆ ಒಂದೇ ಸಾರಿ ಬೆಂಕಿ ಹಚ್ಚುವೆ. ಕೊರಿಯ ಮರ್ಯಾದೆಗೆ ಒಂದಿಷ್ಟು ಕುಡಿಸಿದರೆ ಸಾಕು, ಆ ಧರ್ಮ ಮತ್ತು ಸಮರ್ಥನ ಪ್ರಾಣ ಯಮಲೋಕಕ್ಕೆ ಕಳಿಸುತ್ತಾರೆ. ಆಗ ಈ ಸಾಮ್ರಾಜ್ಯಕ್ಕೆ ನಾನೇ ಅಧಿಪತಿ. ಅಧಿಪತಿ, ಈ ಸಾಮ್ರಾಜ್ಯದ ಅಧಿಪತಿಯಾಗಲು ಎಂದಿಗೂ ಸಾಧ್ಯವಿಲ್ಲ. ಯಾಕಂದರೆ ಸೇಡಿಗಾಗಿ ತೊಡಗಿರುವ ಈ ಸಮರ್ಥ ಇನ್ನೂ ಜೀವಂತವಾಗಿರುವಾಗ ಈ ಸಾಮ್ರಾಜ್ಯದ ಅಧಿಪತಿಯಾಗಲು ನಿನ್ನಿಂದ ಅಲ್ಲದೆ ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಯಾರಪ್ಪನೆ ಕೇಳಿ ಈ ಸಾಮ್ರಾಜ್ಯಕ್ಕೆ ಕಾಲಿಟ್ಟಿರುವೆ? ನಾಗೇಂದ್ರ ರಕ್ತದಲ್ಲಿ ಕೈ ತೊಳೆದು ಗಂಡನಿಲ್ಲದ ಸಮಯದಲ್ಲಿ ಎಂಬಾದರಣಿಯನ್ನು ಮಾಡಬಂದ ಮಾಡಿದ ನಿಮ್ಮಂತವರ ಮರಣ ಹೋಮ ಮಾಡಲಿಕ್ಕೆ ಯಾರಪ್ಪಣೆಯೂ ಬೇಕಾಗಿಲ್ಲ. ಸಮರ್ಥನಿಗೆ ನನ್ನ ಮರಣ ಹೋಮ ಮಾಡಲಿಕ್ಕೆ ನೀನ್ಯಾರಲೇ ಪಣಕೊಂಡೆ? ಎಷ್ಟೋ ಗರತಿಯರ ಮಾನಭಂಗ ಮಾಡಿದ ನಿಮ್ಮಂತವರ ಕರಳು ಕತ್ತರಿಸಲು ಬಂದಿರುವ ನಾನಪ್ಪ ಸಮರ್ಥ. ಆ ಪ್ರಶಾಂತ ಗೌಡನ ಆಸ್ತಿಯನ್ನು ಕೊಳ್ಳೆ ಹೊಡೆಯಲು ಬಂದ ನೀನೊಬ್ಬ ಕಳ್ಳ ಕದಿಮ. ಮೂರ್ಖನಾಗೇಂದ್ರ, ಕಳ್ಳ ನಾನಲ್ಲದೆ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಗೆ ಬೆಂಕಿ ಹಚ್ಚಿ ನನ್ನೆಲ್ಲ ಸರ್ವ ಆಸ್ತಿಯನ್ನು ತನ್ನಂತೆ ಮಾಡಿಕೊಂಡಿದ್ದಾನಲ್ಲ. ಸಮರ್ಥ, ನೀನು ಹೇಳಿದ ಕಥೆಯಂತೆ ನನ್ನ ಜೀವನದಲ್ಲಿಯೂ ನಡೆದಿದೆ. ಅದು ನನ್ನ ಬೇಟೆ. ನಾಗೇಂದ್ರ, ಒಳ್ಳೆಯ ಮಾತಿನಿಂದ ಗೌಡ ಎಲ್ಲಿದ್ದಾಳೆಂದು ಹೇಳು. ಈಗಲಿದ್ದರ ಮಗನೇ ನಾವು ನಿನ್ನ ಮರಣ, ಗೌಡನ ಮರಣ. ಸಮರ್ಥ, ನನ್ನ ಬೇಟೆಯನ್ನು ನೀನು ಹುಡುಕಾಡುತ್ತಾ ಬಂದಿರುವೆ ಅಂದ ಮೇಲೆ ಮೊದಲು ನಿನ್ನನ್ನು ಭೇಟಿಯಾಡಿ ಆಮೇಲೆ ಆ ಗೌಡನನ್ನು ಭೇಟಿಯಾಡುತ್ತೇನೆ. ಕ್ರಿಸ್ತೂಲಿನ ಮುಂಜಾನೆಗೆ ಬಲಿಯಾರು. ಜೈ ಬಜರಂಗ ಬಲಿ. ಕಡಿಮೆ ಸಮರ್ಥ, ಕಡಿಮೆ ಈ ನಾಗೇಂದ್ರ ಯಾರಪ್ಪ ಕುಲಕರ್ಣಿ ನಾ ಹೇಳೋದನ್ನ ಮೊದಲು ಕೇಳ, ಆಮೇಲೆ ಕಾರ ನೋಡಿ ತುಂಡು ಮಾಡಿ ಕೌದಪ್ಪ. ಅದೇನೆಂದು ಬೇಗನೆ ಬಗಳಲೆ ನಾಯಿ ನನ್ನ ಮಗನ ನೋಡು. ನೋಡು ಸಮರ್ಥ, ಈ ನಾಗೇಂದ್ರ ಬೇರೆ ಯಾರು ಅಲ್ಲಪ್ಪ, ಬೇರೆ ಯಾರಲ್ಲ. ಯಾಕಂದ್ರೆ ನಿನ್ನ ಹಾಗೆ ಸೇರಿನ ಕಿಡಿ ಹಲೋ ನಿನ್ನ ರಕ್ತ ಹಾಕಿಕೊಂಡ ಒಡಬಟ್ಟಿದ ಅಣ್ಣ ನಾಗೇಂದ್ರ. ಕಂತ್ರಿ, ನೀನು ಹೇಳುವ ಮಾತು ನಿಜವೇ? ನಿಜ ಆಯ್ತಪ್ಪ, ನಿಜ ಐತಿ. ಯಾಕಂದ್ರ ನಿನ್ನ ಹಾಗೆ ಸೇರಿನ ಕಿಡಿ ಹತ್ತಿಕೊಂಡು ಆ ಗೌಡನ ಮನೆಗೆ ಕಾಲಿಟ್ಟನಪ್ಪ, ಕಾಲಿಟ್ಟ. ಹಾಗಾದರೆ ನಾನು ಹುಡುಕುತ್ತಿರುವುದು ಇವನೇನ? ಹೌದಪ್ಪ, ಹೌದಾ, ಇವನೇ ನಿನ್ನ ಒಡ ಹುಟ್ಟಿದ ಅಣ್ಣನಪ್ಪ, ಇವನೇ ನಿನ್ನ ಒಡ ಹುಟ್ಟಿದ ಅಣ್ಣ. ಹಾಗಾದರೆ ಇದನ್ನೆಲ್ಲ ನೀನು ನನ್ನ ಮುಂದೆ ಹೇಳಬೇಕಾದ್ರೆ ನಿನ್ನ ಮುಂದೆ ಹೇಳಿ ಕಳಿಸಿರಬೇಕು ಮಗನ. ಅದಕ್ಕಾಗಿಯೇ ನೀವು ಈ ರೀತಿ ನನ್ನ ಮುಂದೆ ಹೊಗಳುತ್ತಿರುತ್ತೆ. ಎಲ್ಲ ಸಮರ್ಥ, ಎಲ್ಲ ಅವನ ಮಾಡುವ ವ್ಯವಹಾರಗಳು ನನಗೂ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೇನೆ. ಆಗ ನನ್ನನ್ನು ಕಳೆಯಲು ಬೆನ್ನು ಹತ್ತಿದ, ನಾನು ಅವನ ಕೈಯಿಂದ ಪರಾರಿಗೆ ಓಡಿ ಬಂದಿನಪ್ಪ, ಓಡಿ ಬಂದಿನಿ.
ನಾಗೇಂದ್ರ ನನ್ನ ಕೈ ನಾ ಎದ್ದೇಳು ಆಸ್ಪತ್ರೆಗೆ ಹೋಗೋಣ ಎದ್ದೇಳು. ಹೌದು ನಾಗೇಂದ್ರ, ಸಮಸ್ಯೆ ಮಾಡದೆ ನಿನ್ನ ಪ್ರಾಣವನ್ನು ಉಳಿಸ್ಕೋ ನಾಗೇಂದ್ರ, ಸಮಸ್ಯೆ ಮಾಡದೆ ನಿನ್ನ ಪ್ರಾಣವನ್ನು ಉಳಿಸ್ಕೋ. ಬೇಡ ತಮ್ಮ ಸಮರ್ಥ, ಬೇಡ. ಈ ಪಾಪಿಯನ್ನು ಈ ಭೂಮಿ ಮೇಲೆ ಬದುಕಬಾರದು. ಆ ಗೌಡರನ್ನು ಮಟ್ಟ ಹಾಕಲು ಎಷ್ಟೋ ಅವರ ಕೃತ್ಯವನ್ನು ಮಾಡಿದೆ. ಅದು ಅಲ್ಲದೆ ನಿನ್ನ ಹೆಂಡತಿ ಗರ್ಭಿಣಿ ಇರುವಾಗ ಅವರ ಮೇಲೆ ಅತ್ಯಾಚಾರ ಮಾಡಿದೆ. ಅದಕ್ಕಾಗಿ ಆ ದೇವರು ನನಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ತಮ್ಮ, ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ತಮ್ಮ. ನನ್ನ ಕೊನೆಯ ಆಶೆಯನ್ನು ನೆರವೇರಿಸಿಕೊಡುವೇನಪ್ಪ. ಆ ಪಾಪಿ ಗೌರನನ್ನು ನಿನ್ನ ಕೈಯಾರೆ ಹಾಕುತ್ತೇನೆಂದು ಭಾಷೆ ಕೊಡುತ್ತಮ್ಮ, ಭಾಷೆ ಕೊಡು. ನಮ್ಮ ತಂದೆ ತಾಯಿಗಳ ಆತ್ಮಕ್ಕೆ ಶಾಂತಿ ನೀಡಿ ಆ ಗೌರವದಿಂದ ಬಿಡುತ್ತೆಂದು ಆಡಿಬಿಡುತ್ತೆ. ಇದು ಈ ನಿನ್ನ ತಮ್ಮನ ಪ್ರತಿಜ್ಞೆ. ತಮ್ಮ, ಮುಂದಿನ ಜನ್ಮ ಅಂತ ಇದ್ದರೆ ನಿನ್ನ ತಮ್ಮನಾಗಿ ಹುಟ್ಟಿ ಬರುತ್ತೇನೆ ಅಮ್ಮ. ಇನ್ನೊಂದು ಸಾರಿ ತಮ್ಮ ಎಂದು ಕೈಯಬಾರ. ನೀನು ಎಲ್ಲ ಕೆಟ್ಟ ಕೆಲಸ ಮಾಡಿದ್ದರೂ ನನ್ನ ಒಪ್ಪಿಕೊಳ್ಳುತ್ತಿದ್ದೆ. ಲೇಖಂತ್ರಿ, ಆ ಗೌಡ ಎಲ್ಲಿದ್ದಾನೆಂದು ಹೇಳಲೇ ಮಗನ. ಸಮರ್ಥ, ಸಮಾಧಾನ ಮಾಡಿಕೊಳ್ಳಪ್ಪ, ಸಮಾಧಾನ ಮಾಡಿಕೊ. ಮೊದಲು ಮುಂದಿನ ಕಾರ್ಯಕ್ರಮ ಜರ ಮಾಡಲು ನಡೆಯಪ್ಪ ನಡೆ. ಲೇಖಂತ್ರಿ ನನ್ನ ಮಗನೇ, ನನಗೆ ಅವನಿಗೆ ಮೋಸ ಮಾಡಿದ ಹಾಗೆ ನನಗೂ ಮೋಸ ಮಾಡುತ್ತೀವಿ ಮಗನೇ. ನಿಮ್ಮಂತವರ ಬದುಕಿನ ಮೊದಲೇ